रद्वेषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम् यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि ಶ್ರೀಗುರುಭ್ಯೋ ನಮಃ ಹರಿ ಓಂ. ಶ್ರೀಮದ್ಭಾಗವತದ ಪಂಚಮ ಸ್ಕಂಧ ಮೊದಲನೇ ಅಧ್ಯಾಯದಲ್ಲಿ ಇವತ್ತು 33ನೇ ಗದ್ಯ. ಲವಣೋದೇಕ್ಷುರಸೋದ ಸುರೋದ ಘೃತೋದ ಕ್ಷೀರೋದ ದಧಿ ಮಂಡೋದ ಶುದ್ಧೋದಾಹ ಸಪ್ತ ಜಲಧಯಃ ಸಪ್ತದ್ವೀಪ ಪರಿಖಾ ಇವ ಅಭ್ಯಂತರದ್ವೀಪ ಸಮಾನಾಃ ಏಕೈಕಶೋ ಯಥಾನುಪೂರ್ವ್ಯಂ ಸಪ್ತಸ್ವಪಿ ಬಹಿರ್ದ್ವೀಪೇಷು ಪೃಥಕ್ ಪೃಥಕ್ ಪರಿತ ಉಪಕಲ್ಪಿತಾಃ ತೇಷು ಜಂಬುವಾದಿಷು ಬರ್ಹಿಷ್ಮತೀಪತಿಃ ಆತ್ಮಜಾನಾಗ್ನೇಧ್ರ ಯುಧ್ಮಜಿಹ್ಮ ಯಜ್ಞಬಾಹು ಹಿರಣ್ಯರೇತೋ ಘೃತಪೃಷ್ಠ ಮೇಧಾತಿಥಿ ವೀತಿಹೋತ್ರ ಸಂಜ್ಞಾನ್ ಯಥಾಸಂಖ್ಯಂ ಏಕೈಕಸ್ಮಿನ್ ಏಕೈಕಮೇವಾಧಿಪತಿಂ ವಿದಧೇ. ಪ್ರಿಯವ್ರತ ಮಹಾರಾಜ ಇಡೀ ಭೂಮಂಡಲವನ್ನ ಸಂಚಾರ ಮಾಡಿದ ಅಂತ ಹಿಂದೆ ಹೇಳಿದರು. ಸಂಚಾರ ಮಾಡುವಾಗ ಅವನ ರಥದ ಚಕ್ರದ ನೇಮಿತಾಕಿ ಸಮುದ್ರದ 7 ದ್ವೀಪಗಳು ಅದು ಉತ್ಪತ್ತಿಯಾಯಿತು ಅಂತಂದ್ರೆ ಅದು ವಿಸ್ತಾರವಾಗಿ ಹರಡಿತು. ಆ 7 ದ್ವೀಪಗಳ ಹೆಸರು ಜಂಬೂದ್ವೀಪ, ಪ್ಲಕ್ಷದ್ವೀಪ, ಶಾಲ್ಮಲಿ, ಕುಶ, ಕ್ರೌಂಚ, ಶಾಖ, ಪುಷ್ಕರ ಅಂತ ಇದು 7 ದ್ವೀಪಗಳು ಅಂತ ಹೇಳಿದರು. ಹಾಗೆ ಆ 7 ಸಮುದ್ರಗಳ ಹೆಸರುಗಳನ್ನ ಹೇಳಿದ್ದಾರೆ. ಒಂದು ನಿಮಿಷ. ಸೈಲೆಂಟ್ ಆಗಿದೆ. ಆ 7 ಸಮುದ್ರಗಳ ಹೆಸರುಗಳನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಲವಣೋದ ಉಪ್ಪು ನೀರಿನ ಸಮುದ್ರ, ಇಕ್ಷುರಸ ಕಬ್ಬಿನ ರಸದ ಸಮುದ್ರ, ಆಮೇಲೆ ತುಪ್ಪದ ಸಮುದ್ರ, ಹಾಲಿನ ಸಮುದ್ರ, ಮದ್ಯ, ತುಪ್ಪ, ಹಾಲು, ಮೊಸರು ಮತ್ತು ಸಿಹಿ ನೀರಿನ ಸಮುದ್ರ. ಹೀಗೆ 7: ಲವಣೋದ, ಇಕ್ಷುರಸ, ಸುರೋದ, ಘೃತೋದ, ಕ್ಷೀರೋದ, ದಧಿಮಂಡೋದ, ಶುದ್ಧೋದ. ಈ ಥರ 7 ಸಮುದ್ರಗಳು. ಲವಣೋದ ಅಂತಂದ್ರೆ ಉಪ್ಪು ನೀರಿನ ಸಮುದ್ರ.
ಆಮೇಲೆ ಇಕ್ಷುರಸೋದಧಿ, ಇಕ್ಷುರಸೋದ, ಇಕ್ಷುರಸ ಅಂದರೆ ಕಬ್ಬಿನ ರಸ, ಅದು ಎರಡನೇದ್ದು. ಇಕ್ಷುರಸೋದ. ಸುರೋದ, ಸುರೋದ ಅಂತಂದ್ರೆ ಮದ್ಯ, ಸುರ ಅದರದ್ದು ಸಮುದ್ರ. ಆಮೇಲೆ ಘೃತೋದ, ತುಪ್ಪದ ಸಮುದ್ರ. ಆಮೇಲೆ ಕ್ಷೀರೋದ, ಹಾಲಿನ ಸಮುದ್ರ. ದಧಿ ಅಂದ್ರೆ ಮೊಸರು. ದಧಿ ಮಂಡೋದ. ಆಮೇಲೆ ಶುದ್ಧೋದ. ಶುದ್ಧೋದ ಅಂದ್ರೆ ಸಿಹಿ ನೀರಿನ ಸಮುದ್ರ. ಹೀಗೆ ಒಟ್ಟು 7 ದ್ವೀಪಗಳ ನಡುವೆ ಇರ್ತಕ್ಕಂತಹ ಕಂದಕಗಳು, ಅವೇ 7 ಸಮುದ್ರಗಳು. ಸಪ್ತ ಜಲಧಯ ಸಪ್ತ ದ್ವೀಪ ಪರಿಖಾಹ ಇವ ಅಭ್ಯಂತರ ದ್ವೀಪ ಸಮಾನಾಹ ಅಂತ. ಅಂದರೆ 7 ದ್ವೀಪಗಳ ಮಧ್ಯದಲ್ಲಿ ಇರುವ ಆ ಕಂದಕಗಳು 7 ಸಮುದ್ರಗಳಾಗಿ ಇದ್ದಾವೆ. ಏಕೈಕಶೋ ಯಥಾನುಪೂರ್ವ್ಯಂ ಸಪ್ತಸ್ವಪಿ ಬಹಿರ್ದ್ವೀಪೇಶು ಪೃಥಕ್ ಪೃಥಕ್ ಪರಿತಃ ಉಪಕಲ್ಪಿತಾಹ ಅಂತ ಹಿಂದೆ ಹೇಳಿದಂತೆ, ಒಂದೊಂದು ಕೂಡ ಕ್ರಮವಾಗಿ ಪ್ರತ್ಯೇಕವಾಗಿ ಒಂದೊಂದು ದ್ವೀಪದಂತೆ 7 ದ್ವೀಪಗಳನ್ನ ಹೊರಗೆ ಸುತ್ತಕೊಂಡಿದ್ದಾವೆ. ಒಂದು ದ್ವೀಪದಿಂದ ಅದನ್ನ ಸುತ್ತಕೊಂಡು ಮತ್ತೊಂದು ದ್ವೀಪ, ಆ ದ್ವೀಪವನ್ನ ಸುತ್ತಿಕೊಂಡು ಮತ್ತೊಂದು ದ್ವೀಪ, ಹೀಗೆ ಒಂದೊಂದು ದ್ವೀಪಗಳು ಪ್ರತ್ಯೇಕವಾಗಿ ಒಳಗಿನ ದ್ವೀಪಗಳನ್ನು ಹೊರಗಿನ ದ್ವೀಪಗಳು ಸುತ್ತಕೊಂಡಿದ್ದಾವೆ ಅಂತ ಅರ್ಥ. ಪೃಥಕ್ ಪೃಥಕ್ ಪರಿತಃ ಉಪಕಲ್ಪಿತಾಹ ಅಂದ್ರೆ ಅದರ ಸುತ್ತಲೂ ಇದು. ಲವಣೋದ ಏನಿದೆ ಅದನ್ನ ಸುತ್ತಿಕೊಂಡು ಇಕ್ಷುರಸೋದ ಇದೆ. ಅದನ್ನ ಸುತ್ತಿ ಅದಕ್ಕಿಂತ ದೊಡ್ಡದಾಗಿ ಮಧ್ಯದ ಸಮುದ್ರ, ಅದನ್ನ ಸುತ್ತಿಕೊಂಡು ತುಪ್ಪದ ಸಮುದ್ರ ಅಂತ, ಹೀಗೆ ಒಂದೊಂದು ದ್ವೀಪಗಳನ್ನು ಸುತ್ತಿಕೊಂಡು ಮತ್ತೊಂದು ದ್ವೀಪಗಳು ಹೊರಗೆ ಸುತ್ತುವರೆದು ಒಟ್ಟು 7 ದ್ವೀಪಗಳು, 7 ಸಮುದ್ರಗಳು. ಈ ರೀತಿ ಈ 7 ದ್ವೀಪಗಳೇನಿದ್ದಾವಲ್ಲ, ಜಂಬೂ ದ್ವೀಪ, ಪ್ಲಕ್ಷದ್ವೀಪ, ಶಾಲ್ಮಲಿ ಅಂತ ಒಂದೊಂದು ದ್ವೀಪಗಳು, ಈ ಒಂದೊಂದು ದ್ವೀಪಗಳಿಗೆ ಒಬ್ಬೊಬ್ಬ ಮಕ್ಕಳನ್ನ ಪ್ರಿಯವ್ರತ ಮಹಾರಾಜ ಅಧಿಪತಿಗಳನ್ನಾಗಿ ಮಾಡಿದ ಅಂತ ಹೇಳ್ತಾ ಇದ್ದಾರೆ. ಮೊದಲು ಆಗ್ನಿಧ್ರ, ಆಮೇಲೆ ಧ್ಮಜಿಹ್ವ, ಯಜ್ಞಬಾಹು, ಹಿರಣ್ಯರೇತಸ್, ಘೃತಪೃಷ್ಠ, ಮೇಧಾತಿಥಿ ಮತ್ತು ವೀತಿಹೋತ್ರ ಅಂತ ಇದು 7 ಮಂದಿ ಮಕ್ಕಳು. ಇನ್ನು 3 ಜನ ಅವರು ಸನ್ಯಾಸಿಗಳಾಗಿ ಹೋಗಿದ್ದಾರೆ. ಉಳಿದ ಈ 7 ಜನ ಮಕ್ಕಳೇನಿದ್ದಾರೆ, ಈ 7 ಜನ ಮಕ್ಕಳನ್ನ 7 ದ್ವೀಪಗಳಿಗೆ ಒಬ್ಬೊಬ್ಬರನ್ನ ಅಧಿಪತಿಯನ್ನಾಗಿ ಮಾಡಿದ. ಒಬ್ಬೊಬ್ಬರು ಒಂದೊಂದು ದ್ವೀಪಕ್ಕೆ ರಾಜರಾದರು. ಯಥಾಸಂಖ್ಯಂ ಏಕೈಕಸ್ಮಿನ್ ಏಕೈಕಮೇವ ಅಧಿಪತಿಂ ವಿದದೆ. ಒಂದೊಂದು ದ್ವೀಪಕ್ಕೆ ಒಬ್ಬೊಬ್ಬರನ್ನೇ ಅಧಿಪತಿಯನ್ನಾಗಿ ಮಾಡಿದ. ಹೀಗೆ 7 ದ್ವೀಪಗಳನ್ನು ನಿರ್ಮಾಣ ಮಾಡಿ 7 ದ್ವೀಪಗಳಿಗೆ 7 ಮಕ್ಕಳನ್ನ ಅದಕ್ಕೆ ಜವಾಬ್ದಾರಿಯನ್ನು ಕೊಟ್ಟು ಅವುಗಳ ರಕ್ಷಣೆಯಲ್ಲಿ ನಿಯೋಜನೆ ಮಾಡಿದ. ಲವಣೋದೇಕ್ಷುರಸೋದ ಸುರೋದ ಘೃತೋದ ಕ್ಷೀರೋದ ದಧಿಮಂಡೋದ ಶುದ್ಧೋದಾಹ ಸಪ್ತ ಜಲಧಯ ಸಪ್ತದ್ವೀಪ ಪರಿಖಾಹ ಇವ ಅಭ್ಯಂತರದ್ವೀಪ ಸಮಾನಾಹ ಏಕೈಕಶೋ ಯಥಾನುಪೂರ್ವ್ಯಂ ಸಪ್ತಸ್ವಪಿ ಬಹಿರ್ದ್ವೀಪೇಶು ಪೃಥಕ್ ಪೃಥಕ್ ಪರಿತಃ ಉಪಕಲ್ಪಿತಾಹ. ತೇಷು ಜಂಬುವಾದಿಷು ಬರ್ಹಿಷ್ಮತೀಪತಿಃ ಅನುವೃತ್ತಾನಾತ್ಮಜಾನ್
ಅಂದರೆ ತನಗೆ ವಿಧೇಯರಾಗಿರ್ತಕ್ಕಂತಹ ಮಕ್ಕಳು ಅಂತ ಅರ್ಥ. ಬರ್ಹಿಷ್ಮತಿ ಪತಿ ಅಂದರೆ ಬರ್ಹಿಷ್ಮತಿ ಪತಿಯಾದ ಪ್ರಿಯವ್ರತ, ಅನುವೃತ್ತಾನ್ ಆತ್ಮಜಾನ್, ತನಗೆ ಅನುವೃತ್ತರಾದ ಮಕ್ಕಳು, ತನಗೆ ವಿಧೇಯರಾದಂತಹ ಮಕ್ಕಳು, ಅವರನ್ನ ಅಗ್ನಿಧ್ರ, ಇಗ್ಮಜಿಹ್ವ, ಯಜ್ಞಬಾಹು, ಹಿರಣ್ಯರೇತೋ, ಘೃತಪೃಷ್ಠ, ಮೇಧಾತಿಥಿ, ವೀತಿಹೋತ್ರ ಸಂಜ್ಞಾನ್, ಈ 7 ಹೆಸರಿನವರನ್ನ ಯಥಾಸಂಖ್ಯಂ ಏಕೈಕಸ್ಮಿನ್ ಏಕೈಕಮೇವ ಅಧಿಪತಿಂ ವಿದಧೆ. ದುಹಿತರ ಮೂರ್ಜಸ್ವತೀಂ ನಾಮ ಉಶನಸೆ ಪ್ರಾಯಚ್ಛತೆ ಯಸ್ಯಾಮಾಸೀ ದೇವಯಾನಿ ನಾಮ ಕಾವ್ಯಸುತ. ಇನ್ನು ಮಗಳು ಇದ್ಲಲ್ಲ ಕೊನೆಯವಳು, ಅವಳ ಹೆಸರು ಊರ್ಜಸ್ವತಿ ಅಂತ. 10 ಜನರ ಬಗ್ಗೆ ಹೇಳಿ ಆಯ್ತು. 3 ಜನ ಊರ್ಧ್ವರೇತಸ್ಕರಾಗಿ ಸನ್ಯಾಸಿಗಳಾಗಿ ಹೊರಟರು. ಇನ್ನು 7 ಜನರನ್ನ 7 ದ್ವೀಪಗಳಿಗೆ ಅಧಿಪತಿಗಳನ್ನಾಗಿ ಮಾಡಿದ. ಇನ್ನು ಕೊನೆಯವಳು ಊರ್ಜಸ್ವತಿ ಎಂಬತಕ್ಕಂತಹ ಮಗಳು. ಅವಳನ್ನ ಶುಕ್ರಾಚಾರ್ಯರಿಗೆ ಮದುವೆ ಮಾಡಿ ಕೊಟ್ಟನಂತೆ. ಉಶನಸ ಅಂದ್ರೆ ಶುಕ್ರಾಚಾರ್ಯರು. ಶುಕ್ರಾಚಾರ್ಯರಿಗೆ ಅವಳನ್ನ ಊರ್ಜಸ್ವತಿಯನ್ನ ಮದುವೆ ಮಾಡಿ ಕೊಟ್ಟಿದ್ದಾನೆ. ಅವಳಲ್ಲಿ ಶುಕ್ರಾಚಾರ್ಯರಿಗೆ ಊರ್ಜಸ್ವತಿಯಲ್ಲಿ ದೇವಯಾನಿ ಎಂಬತಕ್ಕಂತಹ ಮಕ್ಕಳು ಹುಟ್ಟುತ್ತಾಳೆ. ಶುಕ್ರಾಚಾರ್ಯರು ಊರ್ಜಸ್ವತಿಯಲ್ಲಿ ದೇವಯಾನಿಗೆ ಜನ್ಮವನ್ನು ನೀಡುತ್ತಾರೆ. ಈ ರೀತಿ ಆ ಪ್ರಿಯವ್ರತನ ಮಕ್ಕಳ ಚರಿತ್ರೆಗಳು. ದುಹಿತರಂ ಊರ್ಜಸ್ವತೀಂ ನಾಮ ಉಶನಸೆ ಪ್ರಾಯಚ್ಛತಿ ಯಸ್ಯಾಮಾಸೀತ್ ದೇವಯಾನಿ ನಾಮ ಕಾವ್ಯಸುತ. ಕಾವ್ಯ ಸುತ, ಕಾವ್ಯ ಅಂದ್ರೆ ಕವಿ, ಶುಕ್ರಾಚಾರ್ಯರು ಕವಿ ಅಂತ ಅವರಿಗೆ ಹೆಸರು. ಉಶನಸ ಅಂತನೂ ಹೆಸರು, ಕವಿ ಅಂತ ಕೂಡ ಹೆಸರಿದೆ ಅವರಿಗೆ, ಶುಕ್ರಾಚಾರ್ಯರಿಗೆ. ಕಾವ್ಯಸುತ ಅಂದ್ರೆ ಕವಿ ಶುಕ್ರಾಚಾರ್ಯರ ಮಗಳು ದೇವಯಾನಿ. ನೈವಂ ವಿಧಃ ಪುರುಷಕಾರಃ ಉರುಕ್ರಮಸ್ಯ ಪುಂಸಾಂ ತದಂಘ್ರಿರಜಸಾ ಜಿತಷಡ್ಗುಣಾನಾಂ ಚಿತ್ರಂ ವಿದೂರವಿಗತಃ ಸಕೃದಾದದೀತ ಯನ್ನಾಮಾಧೇಯ ಮಧುನಾ ಸ ಜಹಾತಿ ಬಂಧಂ. ಪ್ರಿಯವ್ರತ ಮಹಾರಾಜ ಎಲ್ಲ ರೀತಿಯಾದ ದೋಷಗಳನ್ನ, ಕಾಮ ಕ್ರೋಧ ಮೊದಲಾದ ಅರಿಷಡ್ವರ್ಗಗಳೇನಿದ್ದಾವೆ ಅವುಗಳನ್ನೆಲ್ಲ ಗೆದ್ದಿದ್ದ. ಹಾಗಾಗಿ ಅವನಲ್ಲಿ ವಿಶೇಷವಾದ ಸಾಮರ್ಥ್ಯ ಇತ್ತು ಅಂತ ಹೇಳುತ್ತಿದ್ದಾರೆ. ಇಂಥ ಒಂದು ಸಾಮರ್ಥ್ಯ, ಯಾಕಂದ್ರೆ 7 ದ್ವೀಪಗಳನ್ನ ನಿರ್ಮಾಣ ಮಾಡಿ ಆ 7 ದ್ವೀಪಗಳಿಗೂ ಕೂಡ ತನ್ನ ಮಕ್ಕಳನ್ನ ಅಧಿಪತಿಗಳನ್ನಾಗಿ ಮಾಡಿಕೊಡೋದು ಅನ್ನೋದು ಅಷ್ಟು ಸಣ್ಣ ಕೆಲಸ ಅಲ್ಲ. ಬಹಳ ಅಮಾನುಷವಾದಂತಹ ಸಾಮರ್ಥ್ಯ ಇತ್ತು ಪ್ರಿಯವ್ರತ ರಾಜನಿಗೆ. ಇದು ಹೇಗೆ ಅಂತಂದ್ರೆ ಅದರಲ್ಲೇನು ಆಶ್ಚರ್ಯ ಪಡಬೇಡ್ರಿ ಅಂತಾರೆ. ಇದೇನು ದೊಡ್ಡ ಆಶ್ಚರ್ಯ ಅಲ್ಲ. ಯಾಕೆ ಅಂತಂದ್ರೆ ಚಿತ್ರಂನ ಭಗವಂತನ ಭಕ್ತರು ಭಗವಂತನ ಪಾದಧೂಳಿಯನ್ನ ಸೇವೆ ಮಾಡಿ ಕಾಮ ಕ್ರೋಧ ಮೊದಲಾದ 6 ದುರ್ಗುಣಗಳೇನಿದ್ದಾವೆ ಅವುಗಳನ್ನೆಲ್ಲ ಗೆದ್ದಿರ್ತಾರೆ. ಉರುಕ್ರಮಸ್ಯ ಪುಂಸಾಂ ತದಂಘ್ರಿ ರಜಸ ಜಿತಷಡ್ಗುಣಾನಾಮ, ಷಡ್ಗುಣಗಳು 6 ಗುಣಗಳನ್ನ ಗೆದ್ದವರು. ಯಾವುದರಿಂದ? ತದಂಘ್ರಿ ರಜಸ, ಉರುಕ್ರಮನಾದ ಆ ಭಗವಂತನ ಪಾದಧೂಳಿ ಏನಿದೆ ಆ ಪಾದಧೂಳಿಯನ್ನ ಸೇವೆ ಮಾಡಿ ಕಾಮಾದಿ ಶತ್ರುಗಳನ್ನ ಗೆದ್ದಿರ್ತಾರೆ. ಆದ್ರಿಂದ ವಿದೂರ ವಿಗತಃ, ಈ ಪ್ರಿಯವ್ರತ ರಾಜನಲ್ಲಿಯೂ ಕೂಡ ಇಂತಹ ಒಂದು ವಿಶೇಷ ಸಾಮರ್ಥ್ಯ ಇತ್ತು ಅನ್ನೋದರಲ್ಲಿ ಏನು ಆಶ್ಚರ್ಯ ಇಲ್ಲ. ಚಿತ್ರಂ, ಭಗವಂತನ ನಾಮೋಚ್ಚಾರಣೆಯನ್ನ ಮಾಡಿದರೆ ಏನು ಬೇಕಾದರೂ ಸಿಗತ್ತೆ ಅಂತನ್ಲಿಕ್ಕೆ ಬೇಕಾದಷ್ಟು ಉದಾಹರಣೆಗಳಿದ್ದಾವೆ.
ಭಗವಂತನ ಸಾಮರ್ಥ್ಯ ಅದು ಅಪಾರವಾದದ್ದು. ಆ ಭಗವಂತನ ಪಾದಧೂಳಿಯನ್ನ ಸೇವೆ ಮಾಡಿರ್ತಕ್ಕಂತಹ ಈ ಪ್ರಿಯವ್ರತ ರಾಜನಿಗೆ ಇಂಥ ಒಂದು ಸಾಮರ್ಥ್ಯ ಬಂತು ಅನ್ನೋದ್ರಲ್ಲಿ ಏನು ಆಶ್ಚರ್ಯ ಪಡಬೇಡ್ರಿ. ಕೇವಲ ಭಗವಂತನ ನಾಮೋಚ್ಚಾರಣೆಯನ್ನ ಮಾಡಿದರೆ ಸಾಕು, ಎಲ್ಲ ಪಾಪಗಳನ್ನು ಕಳ್ಕೊಳ್ತಾರೆ. ಇವನು ಸದಾ ಭಗವಂತನ ಪಾದಧೂಳಿಯನ್ನ ಸೇವೆ ಮಾಡಿದವನು, ವಿಶೇಷವಾದ ಭಕ್ತಿಯಿಂದ ಅದನ್ನ ಮಾಡಿದವನು ಇವನು. ಇಂಥವನಿಗೆ ಇಂಥ ಸಾಮರ್ಥ್ಯ ಇದೆ ಅಂತನ್ನೋದರಲ್ಲಿ ಏನು ಆಶ್ಚರ್ಯ. ಒಬ್ಬ ಸಾಧಾರಣ ಮನುಷ್ಯ ಎಂಥವನು ಅಂದ್ರೆ ವಿದೂರ ವಿಗತಃ ಸಕೃತ್ ಆದದೀತ ಯನ್ನಾಮಧೇಯಂ ಅಧುನಾ ಸ ಜಹಾತಿ ಬಂಧಂ. ವಿದೂರ ವಿಗತ ಅಂತಂದ್ರೆ 4 ವರ್ಣಗಳಿಂದಲೂ ದೂರನಾದವನು ಅಂತ ಅರ್ಥ. 4 ವರ್ಣಗಳಿಂದ ದೂರನಾದವನು ಅಂತಂದ್ರೆ ಚಂಡಾಲ ಅಂತ ಅರ್ಥ. ಅವನು ವರ್ಣಬಾಹಿರ, ಒಬ್ಬ ವರ್ಣಬಾಹಿರನಾಗಿರ್ತಕ್ಕಂಥವನು. ವಿದೂರ ವಿಗತ ಅಂತಂದ್ರೆ, ಈಗ ವಿದೂರ ಅಂತಂದ್ರೆ ಏನ್ ಗೊತ್ತಾ, ಬ್ರಾಹ್ಮಣರಿಗಿಂತ ನಾವು ಲೆಕ್ಕ ಹಾಕಿದ್ರೆ ಶೂದ್ರ ಅಂತನ್ನೋನು ಬಹಳ ದೂರದಲ್ಲಿದ್ದಾನೆ. ಬ್ರಾಹ್ಮಣ ನಂತರದಲ್ಲಿ ಕ್ಷತ್ರಿಯ, ಅದರ ನಂತರದಲ್ಲಿ ವೈಶ್ಯ, ಅದರ ನಂತರದಲ್ಲಿ ಶೂದ್ರ, ಅಂದ್ರೆ ಬಹಳ ದೂರ ಆಯ್ತು. ಹಾಗಾಗಿ ಅವನೇ ವಿದೂರ. ಅದು ಅಲ್ಲದೆ ಇರೋನು, ಶೂದ್ರನೂ ಅಲ್ಲದೆ ಇರ್ತಕ್ಕಂಥವನು ವಿದೂರ ವಿಗತ ಅಂದ್ರೆ ಚಂಡಾಲ ಅಂತ ಅರ್ಥ. ವಿದೂರನಿಗಿಂತಲೂ ದೂರ, ವಿದೂರನೇ ಬ್ರಾಹ್ಮಣನಿಗಿಂತ ಬಹಳ ದೂರ, ಅವನಿಗಿಂತಲೂ ಅದು ಅಲ್ಲದೆ ಇರೋವನು ವಿಗತ ಅಂದ್ರೆ ಚಂಡಾಲ. ಒಬ್ಬ ಚಂಡಾಲನೂ ಕೂಡ ಉರುಕ್ರಮಸ್ಯ ಭಗವಂತನ ನಾಮವನ್ನ ಉಚ್ಚಾರ ಮಾಡಿದರೆ ಸಾಕು. ನಾಮಧೇಯಂ, ಆ ಭಗವಂತನ ನಾಮವನ್ನ ಭಕ್ತಿಯಿಂದ ಒಬ್ಬ ಚಂಡಾಲನೂ ಕೂಡ ಕೃಷ್ಣ, ವಾಸುದೇವ, ನಾರಾಯಣ ಅನ್ನೋ ಆ ಭಗವಂತನ ನಾಮಗಳನ್ನ ಉಚ್ಚಾರ ಮಾಡಿದರೆ ಸಾಕು, ಕೂಡಲೇ ನಾಮೋಚ್ಚಾರಣೆಯನ್ನ ಮಾಡಿದ ಕೂಡಲೇ ಬಂಧಕವಾದ ಪಾಪಗಳನ್ನೆಲ್ಲ ಕಳ್ಕೊಳ್ತಾನೆ. ಇಷ್ಟು ಸಾಮರ್ಥ್ಯ ಆ ಭಗವಂತನ ನಾಮಕ್ಕೆ ಇದೆ. ಅವನು ಎಂಥ ಒಬ್ಬ ಚಂಡಾಲನೇ ಆಗಿದ್ರೂ ಕೂಡ, ವಿದೂರ ವಿಗತನೇ ಆಗಿದ್ರೂ ಕೂಡ ಭಗವಂತನ ನಾಮವನ್ನ ಭಕ್ತಿಯಿಂದ ಉಚ್ಚಾರ ಮಾಡಿದರೆ ಸಾಕು, ಕೇವಲ ನಾಮೋಚ್ಚಾರಣೆ ಮಾಡಿದರೆ ಸಾಕು, ಅದರಿಂದಲೇ ಈ ಸಂಸಾರ ಬಂಧನ ಏನಿದೆ, ಈ ಸಂಸಾರ ಬಂಧನವನ್ನೇ ಕಳ್ಕೊಳ್ತಾನಂತೆ. ಎರಡು ಅರ್ಥ ಮಾಡ್ತಾರೆ. ಸದ್ಯ ಅಧುನಾ ಅಂದ್ರೆ ಕೂಡಲೇ, ಅಧುನಾ ಸ ಜಹಾತಿ ಬಂಧಂ ಅಂದ್ರೆ, ಅಧುನಾ ಅಂದ್ರೆ ಸದ್ಯ ಕೂಡಲೇ, ಭಗವಂತನ ನಾಮವನ್ನ ಉಚ್ಚಾರ ಮಾಡಿದ ತಕ್ಷಣದಲ್ಲೇನೆ ಈ ಬಂಧ ಅಂದ್ರೆ ಸಂಸಾರ ಎಂಬ ಬಂಧ ಏನಿದೆ ಅದನ್ನ ಬಿಟ್ಟು ಬಿಡ್ತಾನೆ. ಒಬ್ಬ ಚಂಡಾಲನು ಕೂಡ ಭಗವಂತನ ನಾಮಸ್ಮರಣೆಯಿಂದ ಕೂಡಲೇ ಸಂಸಾರವನ್ನ ದಾಟಿ ಅವನು ಮೋಕ್ಷವನ್ನು ಪಡಿತಾನೆ ಅಂತಂದ್ರೆ, ಆ ಒಂದು ಭಗವಂತನ ನಾಮಕ್ಕೆ ಎಷ್ಟು ಶಕ್ತಿ ಇರಬಹುದು ವಿಚಾರ ಮಾಡ್ರಿ ಅಂತ ಹಾಗರ್ಥ. ಇದು ವಿಜಯಧ್ವಜ ತೀರ್ಥರು ಈ ರೀತಿ ವ್ಯಾಖ್ಯಾನ ಮಾಡಿದ್ದಾರೆ. ಆ ಚಂಡಾಲನೂ ಕೂಡ ವಿದೂರ ಅಂದ್ರೆ ಶೂದ್ರ, ತಸ್ಮಾದಪಿ ವಿಗತಃ, ಶೂದ್ರನಿಗಿಂತಲೂ ಬೇರೆ ಅಂದ್ರೆ ಚಂಡಾಲ. ಅವನು ಹರೇಹೇ ನಾರಾಯಣಾದಿ ನಾಮಧೇಯಂ, ನಾರಾಯಣ ಹರಿ ಮೊದಲಾದ ನಾಮಗಳನ್ನ ಸಕೃತ್ ಆದೀತಃ, ಒಂದು ಬಾರಿ ಅವನು ಭಕ್ತಿಯಿಂದ ಉಚ್ಚಾರ ಮಾಡಿದರೆ ಸಾಕು, ಕೂಡಲೇ ಅಧುನಾ ಅಂದ್ರೆ ಸದ್ಯಯೇವ ಸಂಸಾರ ಲಕ್ಷಣಂ ಬಂಧಂ ಜಹಾತಿ, ಕೂಡಲೇ ಸಂಸಾರ ಎಂಬ ಈ ಬಂಧವನ್ನ ಬಿಟ್ಟು ಬಿಡ್ತಾನೆ ಅಂತ. ಇದು ವಿಜಯಧ್ವಜರು
ಆ ರೀತಿ ಹೇಳಿದ್ದಾರೆ. ಇವರು ಯಾದವಾರ್ಯರು ಏನು ಹೇಳ್ತಾರೆ ಅಂದರೆ, ಅಧುನಾ ಅಂದರೆ ಕೂಡಲೇ ಆ ವ್ಯಕ್ತಿ ಚಂಡಾಲ ಭಕ್ತಿಯಿಂದ ಭಗವಂತನ ನಾಮಸ್ಮರಣೆಯನ್ನು ಮಾಡಿದ ಕೂಡಲೇ ಬಂಧಕಂ ಜಹಾತ್, ಬಂಧಂ ಜಹಾತಿ ಅಂದ್ರೆ ಬಂಧನ ಅಂದ್ರೆ ಪಾಪ ಅಂತ ಇಟ್ಕೊಳ್ತಾರೆ. ಪಾಪವನ್ನ ಪರಿಹಾರ ಮಾಡ್ಕೊಳ್ತಾನೆ ಅಂತ ಅರ್ಥ. ಬಂಧ ಅನ್ನೋ ಶಬ್ದಕ್ಕೆ ಪಾಪ ಅಂತ ಅಷ್ಟೇ ಅರ್ಥ ಇಟ್ಕೊಂಡಿದ್ದಾರೆ ಅವರು. ಜೇದ್ವಿಜರು ಇಡೀ ಸಂಸಾರ ಬಂಧವೇ, ಬಂಧ ಅಂದ್ರೆ ಬಂಧಕವಾದ ಈ ಸಂಸಾರವೇ ಪರಿಹಾರ ಆಗತ್ತೆ ಅಂತ ಅವ್ರು ಹೇಳ್ತಾರೆ. ಇವರು ಯಾದವಾರ್ಯರು ಬಂಧ ಅನ್ನೋ ಶಬ್ದಕ್ಕೆ ಪಾಪ, ನಾಮೋಚ್ಚಾರಣೆಯನ್ನು ಮಾಡಿದ ತಕ್ಷಣದಲ್ಲೇ ಅವನು ಪಾಪಗಳನ್ನ ಪರಿಹಾರ ಮಾಡಿಕೊಳ್ತಾನೆ. ಇಂತಹ ಸಾಮರ್ಥ್ಯ ಭಗವಂತನ ನಾಮಕ್ಕೇನೆ ಇದೆ. ಹೀಗಿರುವಾಗ ಇದು ಕೈಮುತ್ಯ ನ್ಯಾಯ. ಹೀಗಿರುವಾಗ ಸದಾ ಭಗವಂತನ ಧ್ಯಾನದಲ್ಲಿ ಆಸಕ್ತನಾದಂತಹ ಈ ಪ್ರಿಯವ್ರತನಂತಹ ಮಹಾರಾಜರು, ಪ್ರಿಯವ್ರತನಂತಹ ವ್ಯಕ್ತಿಗಳು ಭಗವಂತನ ಪಾದಧೂಳಿಯನ್ನ ಸೇವೆ ಮಾಡಿ ಕಾಮ ಕ್ರೋಧ ಮೊದಲಾದ ಷಡ್ಗುಣಗಳನ್ನ ಗೆದ್ದಿರ್ತಾರೆ. ಅಂಥವರಲ್ಲಿ ಇಂಥ ವಿಶೇಷವಾದ ಸಾಮರ್ಥ್ಯ ಕಂಡು ಬಂದ್ರೆ ಅದು ಆಶ್ಚರ್ಯ ಏನಲ್ಲ. ನ ಏವಂ ವಿದಃ ಚಿತ್ರಂ, ಇದೇನು ದೊಡ್ಡ ಆಶ್ಚರ್ಯ ಅಲ್ಲ. ಹಾಗಾಗಿ ಪ್ರಿಯವ್ರತನಲ್ಲಿ ಇಂಥ ಸಾಮರ್ಥ್ಯ ಇತ್ತು ಅಂತನ್ನೋದನ್ನ ನೀವು ಸಂದೇಹ ಪಡಬೇಡ್ರಿ. ಭಗವಂತನ ಆ ಒಂದು ಸಾಮರ್ಥ್ಯದಿಂದ ಅವನಲ್ಲಿ ಇಂತಹ ಒಂದು ಸಾಮರ್ಥ್ಯ ಬಂದಿತ್ತು, ಅವನ ಅನುಗ್ರಹದಿಂದ. ಅದರಲ್ಲೇನು ದೊಡ್ಡ ಆಶ್ಚರ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನ ಏವಂ ವಿಧಃ ಪುರುಷಕಾರಃ ಉರುಕ್ರಮಸ್ಯ ಪುಂಸಾಂ ತದಂಘ್ರಿರಜಸಾ ಜಿತ ಷಡ್ಗುಣಾನಾಂ ಚಿತ್ರಂ ವಿದೂರವಿಗತಃ ಸಕೃದಾದದೀತ ಯನ್ನಾಮಧೇಯಂ ಅಧುನಾ ಸ ಜಹಾತಿ ಬಂಧಂ. ಗುರುಗಳ ವಿದುರ ನಾವು ಕೇಳ್ತೇವಲ್ಲ, ಅವರು ಇದೇನ ಬೇರೆ ತ ನನಗೆ. ಯಾಕಂದ್ರೆ ಇಲ್ಲಿ ಚಂಡಾಳ ಎಂಬ ಒಂದು ಪದವನ್ನು ಉಪಯೋಗ ಮಾಡ್ತಾರಲ್ಲ ಬಿದುರು. ಏನ್ ಹೇಳ್ತಾ ಇದ್ದೀರಿ? ಅಲ್ಲ, ವಿದುರ ನಾವು ಪಾಂಡು ತಮ್ಮ ವಿದುರ, ಧೃತರಾಷ್ಟ್ರ ಪಾಂಡು ವಿದುರ ಎಲ್ಲ ಬರ್ತದೆ. ಆ ವಿದುರ ಬೇರೆ ತರ ಅಲ್ವಾ? ಇದು ವಿದೂರ. ಹಾ, ಅದೇ ವಿದೂರ. ಇದು ದೀರ್ಘ. ಇದು ದೀರ್ಘ. ವಿದೂರ ಅದು ವಿದುರ. ಹಾ, ವಿದುರ. ಅದಕ್ಕರ್ಥ ಬೇರೆ ಇದೆ. ಇದು ವಿದೂರ, ದೂರ. ದೂರ ಅಂದ್ರೆ ಬಹಳ ದೂರದಲ್ಲಿರೋನು. ವಿದೂರ ಬಹಳ ಬ್ರಾಹ್ಮಣರಿಗಿಂತ ಬಹಳ ದೂರದಲ್ಲಿರೋನು ಅನ್ನೋ ಅರ್ಥದಲ್ಲಿ ಶೂದ್ರ ಅಂತ ಅರ್ಥ ವಿದೂರ ಅಂದ್ರೆ. ಬಟ್ ಅವನು ಆ ವಿದುರು ಕೂಡ ಶೂದ್ರನ್ನೇ ಮುಟ್ಟಿದ್ದಲ್ವ ಅದು? ಅವನಿಗೆ ಆ ಅರ್ಥ ಅಲ್ಲ, ಅವನಿಗೆ ಬೇರೆ ಅರ್ಥ ಇದೆ ಅದಕ್ಕೆ. ಅವನು ನಿಜವಾಗಲೂ ವೈಶ್ಯನಲ್ಲಿ, ವೈಶ್ಯ ಸ್ತ್ರೀಯಲ್ಲಿ, ಕ್ಷತ್ರಿಯನಿಂದ ವೈಶ್ಯ ಸ್ತ್ರೀಯಲ್ಲಿ ಹುಟ್ಟಿದವನು. ಪೂರ್ತಿ ಶೂದ್ರ ಅಲ್ಲ ಅವನು. ಅಲ್ಲ, ಕೆಲಸದವಳಿಗೆ ಹುಟ್ಟಿದವಳು ಅಲ್ಲ ಅವಳು? ಅದೇ, ಅದು ಪೂರ್ತಿ ಅಲ್ಲ. ಅದು ಶೂದ್ರ ಜಾತಿ, ಪೂರ್ತಿ ಶೂದ್ರ ಜಾತಿ ಅಲ್ಲ. ಅವಳು ವೈಶ್ಯ ಕನ್ಯೆ ಅಂತ. ಕ್ಷತ್ರಿಯನಲ್ಲಿ ವೈಶ್ಯ ಕನ್ಯೆಯಿಂದ ಹುಟ್ಟಿದಾಗ ಶೂದ್ರ ಜಾತಿ ಬರುತ್ತೆ ಅಂತಿದೆ. ಅದು ಪೂರ್ತಿ ಶೂದ್ರನು ಶೂದ್ರ ಜಾತಿಗೆ ಸಂಬಂಧಪಟ್ಟದ್ರಲ್ಲೇ ಸ್ವಲ್ಪ ಎತ್ತರದದ್ದು. ಶೂದ್ರರಲ್ಲೇ ಬಹಳ ದೊಡ್ಡ ಉತ್ತಮ ಜಾತಿ ವಿಭಾಗಗಳಿರುತ್ತಲ್ಲ, ಆ ವಿಭಾಗಗಳಲ್ಲಿ ಶೂದ್ರನಲ್ಲೇ ಉತ್ತಮ ಜಾತಿ, ಸ್ವಲ್ಪ ವೈಶ್ಯ ಜಾತಿಗೆ ಸಂಬಂಧಪಟ್ಟಂತೆ ಬರುತ್ತೆ. ಅವರಿಗೆ ಸಾಮ್ಯ. ಆದರೆ ಪೂರ್ತಿ ವೈಶ್ಯನೂ ಅಲ್ಲ. ಯಾಕೆಂದ್ರೆ ವೈಶ್ಯ ಸ್ತ್ರೀಯಲ್ಲಿ ಕ್ಷತ್ರಿಯನಿಂದ ಹುಟ್ಟಿದವನು ಅಂತ. ಹಾಗೆ ಆದ್ರಿಂದ ಅವನಿಗೆ ಶೂದ್ರತ್ವ ಬರುತ್ತೆ ಅಂತ ಇದೆ. ಅದು ವಿದೂರ, ಇವನು ವಿದೂರ. ಸ ಏವಂ ಅಪರಿಮಿತ ಬಲ ಪರಾಕ್ರಮಃ ಏಕದಾತು ದೇವರ್ಷಿ ಚರಣಾನುಸೇವಯಾ ಅನುಪತಿತ ಗುಣ ವಿಸರ್ಗ ಸಂಸರ್ಗೇಣ ಅನಿವೃತ ಮಿವ ಆತ್ಮಾನಂ ಮನ್ಯಮಾನಃ
ಆತ್ತನಿರ್ವೇದ ಇದಮಾಹ. ಈ ರೀತಿ ಅಪರಿಮಿತವಾದ ಬಲ ಮತ್ತು ಪರಾಕ್ರಮ ಉಳ್ಳಂತಹ ಆ ಪ್ರಿಯವ್ರತ ಒಂದು ಸಲ ಅಂದರೆ ಈಗ ಅನೇಕ ವರ್ಷಗಳ ಕಾಲ ರಾಜ್ಯಭಾರವನ್ನು ಮಾಡಿದ, ಎಲ್ಲ ಜವಾಬ್ದಾರಿಯನ್ನು ಈಗ ಮಕ್ಕಳಿಗೆ ವಹಿಸಿಕೊಟ್ಟಿದ್ದಾನೆ. ಇಂತಹ ಮಹಾಪರಾಕ್ರಮಿಯಾದ ಅಪರಿಮಿತ ಬಲ ಪರಾಕ್ರಮ ಮಹಾಪರಾಕ್ರಮಿಯಾದ ಪ್ರಿಯವ್ರತನಿಗೆ ಒಂದು ದಿನ ಈ ಸಂಸಾರದಲ್ಲಿ ವೈರಾಗ್ಯ ಬಂತು ಅಂತ ಹೇಳ್ತಾ ಇದ್ದಾರೆ. ಏಕದ ಒಂದಿನ ದೇವರ್ಷಿ ಚರಣಾನುಸೇವೆಯ ದೇವರ್ಷಿಗಳಾದ ನಾರದರ ಪಾದಸೇವೆ ಮಾಡಿದ್ದರಿಂದ ಅದರ ಫಲವಾಗಿ ಅವನಿಗೆ ಒಂದು ದಿವಸ ಈ ಸಂಸಾರದಲ್ಲಿ ವೈರಾಗ್ಯ ಬಂತು. ಪೂರ್ತಿ ಮನವರಿಕೆ ಆಯ್ತಂತವಾಗ ಇವಾಗ ಅವನಿಗೆ. ಮೊದಲೇ ವೈರಾಗ್ಯ ಇತ್ತು ಅವನಿಗೆ, ಇಲ್ಲ ಅಂತಲ್ಲ. ಈಗ ಈ ವಿಷಯ ಪದಾರ್ಥಗಳ ಸಂಬಂಧದಿಂದ ನನಗೆ ಏನೂ ಸುಖ ಇಲ್ಲ ಅನ್ನೋದು ಮನವರಿಕೆ ಆಯ್ತು. ಭಗವಂತನ ಇಚ್ಛೆಯಿಂದಲೇ ಎಲ್ಲವೂ ದೊರಕೋದು. ಆ ಭಗವಂತನ ಇಚ್ಛೆಯಿಂದ ನಮಗೆ ಬಂದು ಸಿಕ್ಕಂತಹ ಸತ್ವಾದಿ ಗುಣಗಳ ಕಾರ್ಯ ಈ ವಿಷಯ ಪದಾರ್ಥಗಳು. ಗುಣ ವಿಸರ್ಗ ಸಂಸರ್ಗೇಣ. ಗುಣ ವಿಸರ್ಗ ಸಂಸರ್ಗ ಅಂತಂದ್ರೆ ಸತ್ವಾದಿ ಗುಣಗಳ ಕಾರ್ಯ, ಸತ್ವಾರಜಸ್ತಮೋ ಗುಣಗಳ ಕಾರ್ಯವಾದ ಈ ವಿಷಯ ಪದಾರ್ಥಗಳ ಸಂಬಂಧ. ಈ ಸಂಬಂಧ ಭಗವಂತನ ಇಚ್ಛೆಯಿಂದಲೇ ಎಲ್ಲರಿಗೂ ದೊರಕೋದು. ಅನುಪತಿತ ಅಂದ್ರೆ ಹಾಗರ್ಥ. ಅನುಪತಿತ ಗುಣ ವಿಸರ್ಗ ಸಂಸರ್ಗೇಣ. ಅನುಪತಿತ ಅಂದ್ರೆ ಭಗವಂತನ ಇಚ್ಛೆಯಿಂದ ಪ್ರಾಪ್ತವಾದದ್ದು. ಯದೃಚ್ಛಯ ಪ್ರಾಪ್ತ ಅಂತ ವಿಜಯಧ್ವಜರು ಬರೀತಾರೆ. ಅನುಪತಿತ ಅಂದ್ರೆ ಯದೃಚ್ಛಯ. ಯದೃಚ್ಛ ಅಂದ್ರೆ ಭಗವಂತನ ಇಚ್ಛಾ ಅಂತ ಅರ್ಥ. ಹಾಗಾಗಿ ಅನುಪತಿತ ಅಂದ್ರೆ ಈಶ್ವರಾಜ್ಞೆಯ ಪ್ರಾಪ್ತ ಅಂತ ಯಾದವಾರ್ಯರು ಅದನ್ನ ಬಿಡಿಸಿ ಬರೆದು ಬಿಟ್ರು. ಅನುಪತಿತ ಅಂದ್ರೆ ಯದೃಚ್ಛಯ ಪ್ರಾಪ್ತವಾದ ಅಂದ್ರೆ ಈಶ್ವರನ ಅನುಗ್ರಹದಿಂದ ಬಂದಂತಹ ಗುಣವಿಸರ್ಗ. ಗುಣವಿಸರ್ಗ ಅಂತಂದ್ರೆ ಸತ್ವರಜಸ್ತಮೋ ಗುಣಗಳ ಕಾರ್ಯ. ಈ ಗುಣಗಳ ಸತ್ವರಜಸ್ತಮೋ ಗುಣಗಳ ಕಾರ್ಯವಾದಂತಹ ಯಾವ ವಿಷಯ ಪದಾರ್ಥಗಳ ಸಂಬಂಧ ಇದೆ, ಈ ಸಂಬಂಧಗಳಿಂದ ನನಗೆ ಯಾವ ಸುಖವೂ ಕೂಡ ಇಲ್ಲ ಅನ್ನೋದನ್ನ ಪೂರ್ತಿಯಾಗಿ ಮನವರಿಕೆ ಮಾಡಿಕೊಂಡ. ಆತ್ತನಿರ್ವೇದ ವೈರಾಗ್ಯ ಬಂತು. ವೈರಾಗ್ಯದಿಂದ ಈ ಮುಂದೆ ಹೇಳುವ ಮಾತುಗಳನ್ನ ಹೇಳಿದ ಅಂತ. ಗುಣ ವಿಸರ್ಗ ಅಂತ ಇದೆ ಇಲ್ಲಿ. ಅನುಪಚಿತ ಗುಣ ವಿಸರ್ಗ ಸಂಸರ್ಗೇಣ ಅಂತಿದೆ. ಗುಣ ಅನ್ನೋ ಶಬ್ದಕ್ಕೆ ನಾವಿಲ್ಲಿ ಏನರ್ಥ ಮಾಡಿದ್ವಿ? ಸತ್ವರಜಸ್ತಮೋ ಗುಣಗಳ ವಿಸರ್ಗ ಅಂತಂದ್ರೆ ಅವುಗಳ ಸಂಬಂಧದಿಂದ ಬಂದ ವಿಷಯ ಪದಾರ್ಥ ಅಂತ ಅರ್ಥ ಮಾಡಿದ್ದೇವೆ. ಗುಣ ವಿಸರ್ಗ ಅನ್ನೋ ಶಬ್ದಕ್ಕೆನೆ ಗುಣಗಳ ಕಾರ್ಯವಾದ ವಿಷಯ ಪದಾರ್ಥಗಳು, ಅವುಗಳ ಸಂಬಂಧ ಅಂತ ಅರ್ಥ ಮಾಡಿದ್ದೇವೆ. ಇಲ್ಲಿ ವಿಜಯಧ್ವಜ ತೀರ್ಥರು ಗುಣ ಅನ್ನೋ ಶಬ್ದವನ್ನ ಇಷ್ಟು ಅರ್ಥಗಳಲ್ಲಿ ಪ್ರಯೋಗ ಮಾಡಿದ್ದಾರೆ ಅನ್ನೋದನ್ನು ಬರೀತಾರೆ. ಯಾವ್ದ್ಯಾವುದು ಅಂದ್ರೆ ಸಂಧಿಂಚ ವಿಗ್ರಹಂ ಚೈವ ಯಾನ ಮಾನಸಮೇವ ಚ ದ್ವೈಧೀಭಾವಂ ಸಂಶಯಂ ಚ ಷಡ್ಗುಣಾನ್ ಕವಯೋ ವಿದುಹು ಇತಿ ಇತ್ಯಾದಿ ಗುಣಪ್ರಯೋಗ. ಗುಣ ಅಂತನ್ನೋ ಶಬ್ದವನ್ನ ಗುಣಕಾರ್ಯವಾದ ವಿಷಯ ಅಂತನೂ ಅರ್ಥ ಮಾಡಬಹುದು, ಅಥವಾ ಗುಣ ಅಂತನ್ನೋ ಶಬ್ದಕ್ಕೆ ಇದೆಲ್ಲ 6 ಗುಣಗಳು. ಸಂಧಿಂಚ ವಿಗ್ರಹಂ ಚೈವ, ಸಂಧಿ, ವಿಗ್ರಹ, ಯಾನ, ಮಾನಸ, ದ್ವೈಧೀಭಾವ, ಸಂಶಯ.
ಇಷ್ಟನ್ನ ಗುಣ ಅನ್ನೋ ಶಬ್ದಗಳನ್ನ, ಇಷ್ಟಕ್ಕೂ ಗುಣ ಅನ್ನೋ ಶಬ್ದಗಳನ್ನ ಬಳಸ್ತಾರೆ. ಅದನ್ನು ಇಟ್ಕೊಳ್ಬಹುದು. ಅಥವಾ ಗುಣಕಾರ್ಯವಾದ ವಿಷಯ ಪ್ರಪಂಚ ಅಂತನೂ ಅರ್ಥ ಇಟ್ಕೊಳ್ಬಹುದು ಅಂತ ಹೀಗೆ ಎರಡು ಅರ್ಥ ಬರೀತಾರೆ ವಿಜಯಧ್ವಜ ತೀರ್ಥರು. ಭಗವಂತನ ಅನುಗ್ರಹದಿಂದ ಬಂದಂತಹ ಈ ಗುಣ ವಿಸರ್ಗ, ಸಂಧಿ, ವಿಗ್ರಹ, ಯಾನ, ಮಾನಸ, ದ್ವೈಧಿಭಾವ, ಸಂಶಯ ಮೊದಲಾದ ಈ ಗುಣಗಳೇನಿದ್ದಾವೆ ಇವುಗಳ ಸಂಬಂಧದಿಂದ ನನಗೆ ಯಾವುದೇ ರೀತಿಯಾದ ಸುಖ ಇಲ್ಲ ಅನ್ನೋದನ್ನ ಕಂಡುಕೊಂಡು ಅದರಿಂದ ನಿವೃತ್ತನಾದ, ವೈರಾಗ್ಯವನ್ನ ಸಂಪಾದನೆ ಮಾಡಿದ. ಅದಕ್ಕೆ ಕಾರಣ ದೇವರ್ಷಿ ಚರಣಾನು ಸೇವಯ, ದೇವರ್ಷಿಗಳಾದ ನಾರದರ ಪಾದ ಸೇವೆಯನ್ನು ಮಾಡಿದ್ರಿಂದ ಅವನಿಗೆ ಈಗ ವೈರಾಗ್ಯ ಬಂತು. ಇವನಿಗೆ ಪ್ರಿಯವ್ರತನಿಗೆ ಗುರುಗಳು ದೇವರ್ಷಿಗಳಾದ ನಾರದರು. ಆ ಗುರು ಅನುಗ್ರಹದಿಂದ ಅವನಿಗೆ ವೈರಾಗ್ಯ ಬಂತು. ಪೂರ್ಣವಾಗಿ ವೈರಾಗ್ಯ ಬರಲಿಕ್ಕೆ ಇಷ್ಟು ದಿವಸ ಬೇಕಾಯ್ತು. ಈ ರೀತಿ ವಿರಕ್ತನಾಗಿ ಈ ಮುಂದೆ ಹೇಳುವ ಮಾತುಗಳನ್ನ ಹೇಳಿದ ಅಂತ. ಸ ಏವಂ ಅಪರಿಮಿತ ಬಲ ಪರಾಕ್ರಮ ಏಕದಾತು ದೇವರ್ಷಿ ಚರಣಾನುಸೇವಯ ಅನುಪತಿತ ಗುಣ ವಿಸರ್ಗ ಸಂಸರ್ಗೇಣಾನಿವೃತ್ತಮಿವ ಆತ್ಮಾನಂ ಮನ್ಯಮಾನಃ ಆತ್ಮನಿರ್ವೇದಃ ಇದಂ ಆಹ. ಅಹೋ ಅಸಾಧ್ವನುಷ್ಠಿತಂ ಯದಭಿನಿವೇಶಿತೋ ಅಹಮಿಂದ್ರಿಯೈರವಿದ್ಯಾವಿರಚಿತ ವಿಷಯಾಂಧಕೂಪೆ ತದಲಮಲಂ ಮನುಷ್ಯ ವನಿತಾ ವಿನೋದ ಮೃಗಂ ಮಾಂ ಧಿಗ್ ಧಿಗ್ ಇತಿ ಗರ್ಹಯಾಂಚಕಾರ. ಏನು ಹೇಳ್ದ? ವೈರಾಗ್ಯದಿಂದ ಅವನು ಹೇಳಿದ ಮಾತು ಏನು? ಅಹೋ ಅಸಾಧು ಅನುಷ್ಠಿತಂ. ಇದೇ ನಾವು ಹಿಂದೆ ನೋಡಿದ್ದು. ಅಯ್ಯೋ ನಾನು ತಪ್ಪು ಮಾಡಿಬಿಟ್ಟೆ ಅಂತ ಮುಂದೆ ಹೇಳ್ತಾನಲ್ಲ. ಹಾಗಾದರೆ ಬ್ರಹ್ಮದೇವರು ಉಪದೇಶ ಮಾಡಿದರು. ಅವನು ಆವಾಗಲೇ ಸನ್ಯಾಸಿ ಆಗಬೇಕು ಅಂತ ಹೊರಟಿದ್ದ. ವೈರಾಗ್ಯದಿಂದ ಬ್ರಹ್ಮದೇವರು ಬಂದು ತಡೆದರು. ನೀನು ಸಂಸಾರ ಮಾಡಬೇಕು, ಮದುವೆ ಮಾಡ್ಕೊಳ್ಬೇಕು ಅಂತ ಹೇಳಿದರು. ಆದ್ದರಿಂದ ತಪ್ಪು ಕೆಲಸ ಮಾಡಿಸಿದ್ರು ಅನ್ಲಿಕ್ಕೆ ಅವ್ರು ಕಾರಣ ಕೊಟ್ಟಿದ್ರಲ್ಲ ಬೇರೆ ವ್ಯಾಖ್ಯಾನಕಾರ. ಅಹೋ ಅಸಾಧು ಅನುಷ್ಠಿತಂ, ನಾನು ತಪ್ಪು ಮಾಡಿಬಿಟ್ಟೆ ಅಂತ ಅವನೇ ಹೇಳತಕ್ಕಂಥ ಮಾತಿಲ್ಲಿದೆ. ಈಗ ಹೇಳ್ತಾನ, ಅಯ್ಯೋ ನಾನು ತಪ್ಪು ಮಾಡಿಬಿಟ್ಟೆ, ಅಹೋ ಅಸಾಧು ಅನುಷ್ಠಿತಂ, ನಾನು ತಪ್ಪು ಮಾಡಿಬಿಟ್ಟೆ. ಯದ್ ಅಭಿನಿವೇಶಿತಃ ಅಹಂ ಇಂದ್ರಿಯೈಃ ಅವಿದ್ಯಾವಿರಚಿತ ವಿಷಮ ವಿಷಯಾಂಧಕೂಪೆ ತದಲಮಲಂ. ನಾನು ಭಗವಂತನ ಇಚ್ಛೆಯಿಂದ ನನಗೆ ಪ್ರಾಪ್ತವಾದಂತಹ ಪ್ರಕೃತಿಯಿಂದ ನಿರ್ಮಿತವಾದ ದಾಟ್ಲಿಕ್ಕೆ ಸಾಧ್ಯ ಇಲ್ಲದೆ ಇರತಕ್ಕಂತಹ ದುಸ್ತರವಾದ ವಿಷಯ ಭೋಗ ಅನ್ನೋ ಈ ಒಂದು ಕತ್ತಲೆಯ ಅಂಧಕೂಪ, ಇದು ಕತ್ತಲೆಯ ಕೂಪ, ಕತ್ತಲೆಯ ಬಾವಿ. ಇದರೊಳಗೆ ನನ್ನ ಇಂದ್ರಿಯಗಳು ಎಲ್ಲ ಒಳಗೆ ಕೂತು ಬಿಟ್ಟಿದ್ದು. ಕತ್ತಲೆಯ ಬಾವಿ ಒಳಗೆ ಅದರ ಮೇಲೆ ಅಭಿಮಾನವನ್ನು ಉಂಟು ಮಾಡಿಬಿಟ್ಟಿದ್ದು ನನ್ನ ಇಂದ್ರಿಯಗಳು. ಇಂದ್ರಿಯೈಹಿ ಅವಿದ್ಯಾವಿರ್ಜಿತ ವಿಷಮ ವಿಷಯಾಂಧಕೂಪೆ ಯದ್ ಅಭಿನಿವೇಶಿತ ಅಹಂ. ನನ್ನ ಇಂದ್ರಿಯಗಳನ್ನೆಲ್ಲ ಈ ವಿಷಯ ಪದಾರ್ಥಗಳೆಂಬ ಕತ್ತಲೆಯ ಬಾವಿಯ ಒಳಗೆ ನಾನು ಇಟ್ಟು ಬಿಟ್ಟಿದ್ದೆ. ನನ್ನ ಇಂದ್ರಿಯಗಳನ್ನ ಅವಿದ್ಯಾವಿರಚಿತ ವಿಷಮ, ಅವಿದ್ಯಾ ಅನ್ನೋ ಶಬ್ದಕ್ಕೆ ಪ್ರಕೃತಿ, ಭಗವಂತನ ಇಚ್ಛಾ ಎರಡೂ ಅರ್ಥ ಇದೆ. ಅವುಗಳಿಂದ ನಿರ್ಮಿತವಾದದ್ದು ವಿಷಯ ಪದಾರ್ಥಗಳು. ಆ ವಿಷಯ ಪದಾರ್ಥಗಳು ಅನ್ನೋದು ಅದು ಕತ್ತಲೆಯ ಬಾವಿ ಇದ್ದಂತೆ, ವಿಷಯ ಭೋಗ. ಆ ವಿಷಯ ಭೋಗಗಳನ್ನೇ ಮಾಡ್ತಾ ನಾನು ಕಾಲ ಕಳೆದು ಬಿಟ್ಟೆ. ಅಹೋ ಅಸಾಧು ಅನುಷ್ಠಿತಂ, ತಪ್ಪು ಮಾಡಿಬಿಟ್ಟೆ, ಈಗ ಅದು ಸಾಕು ಅಂತ. ಸಾಕು ಅಂತನ್ನೋದು ಅಭಿಪ್ರಾಯ ಹೊರತು ತಪ್ಪು ನಾನು ಮಾಡಿದ್ದು ಅಂತಲ್ಲ. ಅವನು ತಪ್ಪು ಮಾಡಿಲ್ಲ. ಇದುವರೆಗೂ ನಾನು ಮಾಡಿದ ಈ ರೀತಿಯಾದ ಸಾಧನೆ ಸಾಕು ಅಂತ ಹಾಗರ್ಥ. ವಿಷಯ ಪದಾರ್ಥಗಳನ್ನ
ಅನುಭವಿಸುವಾಗಲೂ ಕೂಡ ಅವನು ಭಗವತ್ ಪೂಜಾರೂಪವಾಗಿಯೇ ಅನುಭವಿಸಿದ. ಅದನ್ನ ಹಿಂದೆ ಹೇಳಿದ್ದಾರೆ. ಯಾಕೆಂದ್ರೆ ಅವನು ಮಹಾಪರಾಕ್ರಮಿಯಾಗಿದ್ದ, ಮಹಾ ಜ್ಞಾನಿಯಾಗಿದ್ದ. ಅಪರೋಕ್ಷ ಜ್ಞಾನಿಯಾದಂತಹ ಪ್ರಿಯವ್ರತ ತಪ್ಪು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬ್ರಹ್ಮದೇವರು ಕೂಡ ತಪ್ಪು ಉಪದೇಶವನ್ನ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಇದರ ನಿರ್ಣಯವನ್ನೆಲ್ಲ ಆವಾಗಲೇ ನಾವು ನೋಡಿದ್ದೇವೆ, ಆಚಾರ್ಯ ಕೊಟ್ಟಿದ್ದಾರೆ. ಹಾಗಾಗಿ ಅಸಾಧು ಅನುಷ್ಠಿತಂ ಅನ್ನೋ ಶಬ್ದಕ್ಕೆ ನಾನು ಇದುವರೆಗೂ ಮಾಡಿದ ಈ ರೀತಿಯಾದ ಸಾಧನೆ ಸಾಕು, ಈಗ ಮಕ್ಕಳಿಗೆ ಜವಾಬ್ದಾರಿ ವಹಿಸ್ಕೊಟ್ಟಾಯ್ತು, ಇನ್ನು ನಾನು ಈ ಒಂದು ಮಾರ್ಗದಲ್ಲಿ ಇರಬಾರ್ದು, ಸಾಕು ಅಂತ ಅಭಿಪ್ರಾಯ. ತದಲಮಲಂ ಮನುಷ್ಯ ವನಿತಾ ವಿನೋದ ಮೃಗಂ ಮಾಂ ಧಿಕ್ ಧಿಕ್ ಇತಿ ಗರ್ಹಯಾಂಚಕಾರ. ಇನ್ನೂ ನಾನು ಇಲ್ಲೇ ಇದ್ರೆ, ಇಷ್ಟೆಲ್ಲ ಜವಾಬ್ದಾರಿನ ವಹಿಸಿಕೊಟ್ಟ ಮೇಲೂ ನನ್ನ ಸಾಧನೆ ಈಗ ನಾನು ಎಷ್ಟು ಮಾಡಬೇಕಾಗಿತ್ತೋ ಈ ಮಾರ್ಗದಲ್ಲಿದ್ದು ಅದನ್ನೆಲ್ಲ ಮಾಡಿದ ಮೇಲೂ ಇನ್ನೂ ನಾನು ಇಲ್ಲೇ ಇದ್ರೆ ತಪ್ಪಾಗತ್ತೆ ಅಂತ ಅಭಿಪ್ರಾಯ. ಮಾಂ ದಿಕ್ ದಿಕ್, ಧಿಕ್ಕಾರ ಧಿಕ್ಕಾರ. ಯಾವುದಕ್ಕೆ? ಮನುಷ್ಯ ವನಿತಾ ವಿನೋದ ಮೃಗಂ. ಮನುಷ್ಯ ವನಿತಾ ಮಾನವ ಸ್ತ್ರೀ, ಮಾನವ ಸ್ತ್ರೀಗೆ ಆಟದ ಮೃಗವಾಗಿ ಹೋಗಿಬಿಟ್ಟಿದ್ದೇನೆ ನಾನು, ಅಂತಹ ನನಗೆ ಧಿಕ್ಕಾರ ಅಂತ ಅರ್ಥ. ಮನುಷ್ಯ ಸ್ತ್ರೀಗೆ ಆಟದ ಮೃಗದಂತೆ ಇರುವಂತಹ ನನಗೆ ಧಿಕ್ಕಾರ ಅಂತ ಅವಳು ಹೇಳಿದಂತೆ ಕೇಳಿಕೊಂಡು ಆ ಸಂಸಾರದಲ್ಲಿ ನಾನು ಒದ್ದಾಡೋದೇನಿದೆ ಅಂತಹ ಇದು ನನಗೆ ಸಾಕು. ಇನ್ನು ಸಾಕು ನಾನು ಅಂತ ತನ್ನನ್ನು ತಾನು ನಿಂದನೆ ಮಾಡಿಕೊಂಡ. ಅಹೋ ಅಸಾಧ್ವನುಷ್ಠಿತಂ ಯದಭಿನಿವೇಶಿತೋಹಮಿಂದ್ರಿಯೈಃ ಅವಿದ್ಯಾ ವಿರಚಿತ ವಿಷಮ ವಿಷಯಾಂಧಕೂಪೇ ತದಲಮಲಂ ಮನುಷ್ಯ ವನಿತಾ ವಿನೋದ ಮೃಗಂ ಮಾಂ ಧಿಗ್ ಧಿಗಿತಿ ಗರ್ಹಯಾಂಚಕಾರ. ಸಾಕು, 37 ಆಯ್ತು. ಶ್ರೀಕೃಷ್ಣಾರ್ಪಣಮಸ್ತು. ನಮಸ್ಕಾರ ಆಚಾರ್ಯ. ಆಚಾರ್ಯ, ಇಲ್ಲಿ ಒಂದು ದೀಪಗಳು ಬಂದು ಅದು ಒಂದು ಅದ್ರ ಮೇಲೆ ಇನ್ನೊಂದು ದೀಪ ಇದೆ, ಒಂದು ಎಲ್ಲ ಒಂದು ಒಂದಕ್ಕೊಂದು ಆವರಣವಾಗಿದೆ ಅಂತ ಹೇಳ್ತೀವಿ ನೀವು. ಅಂತ ನೋಡಿದರೆ ಲವಣ ಇದು ಸಾರಿ ಜಂಬೂದ್ವೀಪ ಬಂದು ಲವಣ ಉದಕ ಲವಣ ಬಂದು ಅದು ಒಂದು ಆವರಣವಾಗಿ ಇದು. ದೆನ್ ಅದಕ್ಕೆ ಮೇಲೆ ಬಂದು ಪ್ಲಕ್ಷ ಇಕ್ಷುರಸ ಬಂದರೆ ಈ ಪ್ಲಕ್ಷ ದೀಪಕ್ಕೆ ಒಂದು ಕಡೆ ಬಂದು ಲವಣ, ಅದ್ರ ಮೇಲ್ಗಡೆ ಬಂದು ಕಬ್ಬಿನ ರಸ ಇರುತ್ತೆ ಅನ್ನೋದು ನಾನು ಇಮ್ಯಾಜಿನ್ ಮಾಡ್ತೇನೆ. ಅದು ಹೇಗೆ ಸರಿಯಾಗಿ ಇಮ್ಯಾಜಿನ್ ಮಾಡ್ಲಿಕ್ಕೆ ಆಗಲ್ಲ ನನಗೆ. ಅದರ ಸುತ್ತಲೂ ಸುತ್ತುವರೆದಿದೆ, ಅದನ್ನ ದಾಟಿ ಅದರ ಹೊರಗಿದೆ ಅಂತ. ಇದು ಒಂದು ಅದಕ್ಕಿಂತ 2 ಪಟ್ಟು ಜಾಸ್ತಿ, ಅದರ ಪ್ರಮಾಣವೂ ಜಾಸ್ತಿ ಅಲ್ವಾ? ಈ ಸಮುದ್ರ ಏನಿದೆ ಲವಣ ಸಮುದ್ರ, ಇದಕ್ಕಿಂತ ಇದರ ಡಬಲ್ ಅದು ಕಬ್ಬಿನ ರಸ ಸಮುದ್ರ, ಅದನ್ನ ಸುತ್ತುವರೆದಿದೆ ಅದು. ಹೌದಾ? ಸೊ ಅದೇ ಮುಂಚೆ ಸುತ್ತುವರೆದಿದೆ ಅಂತ. ಅದರ 2 ಪಟ್ಟು ಅದರ ಹಿಂದಿಂದು ಮಧ್ಯದ ಸಮುದ್ರ ಹಾಗೆ. ಸೊ ಅದು ರೈಟ್ ಆಗ್ತಾ ಇತ್ತು. ಸೊ ಫಸ್ಟ್ ಒಂದು ಜಂಬೂದ್ವೀಪ, ಅದನ್ನ 2 ಪಟ್ಟೆ ಬಂದು ಪ್ಲಕ್ಷ, ಇದನ್ನ ಮಧ್ಯೆಯಲ್ಲಿ ಬಂದು ಲವಣ ಸಮುದ್ರ. ಸೊ ಅಂತ ನೋಡಿದರೆ ಈ ಲವಣ ಸಮುದ್ರ ಪ್ಲಕ್ಷಕ್ಕೆ ಒಂದು ಕಡೆ ಬರುತ್ತೆ ಅಂತ ನನಗೆ ಅದು ಕಲ್ಪನಾ ಮಾಡ್ತೇ ಬರುತ್ತೆ. ಅದು ಅದರ ಹೊರಗಿದೆ ಅಂತ ಇಟ್ಟುಕೊಳ್ಬೇಕು. ಜಂಬೂ ದ್ವೀಪ ಏನಿದೆ, ಈ ಜಂಬೂ ದ್ವೀಪದ ಹೊರಗಿನ ಭಾಗದಲ್ಲಿ ಆ ದ್ವೀಪ ಇದೆ, ಪ್ಲಕ್ಷ ದ್ವೀಪ ಇದೆ. ಓಕೆ. ಸೊ ಈ ಸಮುದ್ರ ಬಂದು ಜಂಬೂದ್ವೀಪ ಲವಣ ಸಮುದ್ರ ಎಲ್ಲಿ ಇದೆ?
ಲವಣ ಸಮುದ್ರ ಆವರಣವಾಗಿ. ಇರೋದೆಲ್ಲ ಜಂಬೂದ್ವೀಪದಲ್ಲೇ, ಅದಕ್ಕೆ ಆವರಣವಾಗಿ. ಜಂಬೂದ್ವೀಪದ ಆವರಣವಾಗಿ ಇರೋದು ಲವಣ ಸಮುದ್ರ. ಲವಣ ಸಮುದ್ರ. ಓಕೆ. ಅದನ್ನ ದಾಟಿ ಆಮೇಲೆ ಮತ್ತೆ ಪ್ಲಕ್ಷದ್ವೀಪ, ಅದಕ್ಕೆ ಆವರಣವಾಗಿ ಇರೋದೇ ಕಬ್ಬಿನ ರಸದ ಸಮುದ್ರ, ಇಕ್ಷುರಸ. ಓಕೆ. ಸೊ ಈ ಪ್ಲಕ್ಷ ದ್ವೀಪ ಎಂಬುದು ಈ ಲವಣಕ್ಕೆ ಆವರಣವಾಗಿದೆಯೋ ಎಂಬುದು ನನ್ನ ಕ್ವಶನ್. ಇಲ್ಲ, ಅದಿಲ್ಲವಾ? ಹಾಗಿಲ್ಲವಾ? ಲವಣ ಸಮುದ್ರಕ್ಕೆ ಆವರಣವಾಗಿ ಹೌದು ಪ್ಲಕ್ಷದ್ವೀಪ ಇದೆ. ಸೊ ಅಂದ್ರೆ ಈ ಲವಣ ಅದೇ ನನ್ನ ಕ್ವಶನ್. ಸೊ ಪ್ಲಕ್ಷದ್ವೀಪಕ್ಕೆ ಬಂದು ಒಂದು ಕಡೆ ಲವಣ ಸಮುದ್ರ, ಅದನ್ನ ಮೇಲ್ಕಡೆ ಬಂದು ಕಬ್ಬಿನ ರಸ, ಹಂಗೆ ತಗೋಬಹುದಾ ಅಂತ ಹೇಳ್ತೀನಿ. ಹೌದು ಹೌದು ಹೌದು, ಹಾ ಕರೆಕ್ಟ್ ಕರೆಕ್ಟ್. ಓಕೆ ಓಕೆ. ಅದಕ್ಕೆ ಆವರಣ ಅಂದ್ರೆ ಹಾಗೆ ಬರ್ಬೇಕಲ್ಲ, ಒಂದು ಕಡೆಗೆ ಇದು ಬರಬೇಕು, ಇನ್ನೊಂದು ಕಡೆಗೆ ಅದು ಬರಬೇಕು. ಅದು ಅದೇ ನನ್ನ ಕ್ವಶನ್. ಓಕೆ. ನಮಸ್ಕಾರ ಆಚಾರ್ಯ. ಹಾ, ನಿಮ್ ಹತ್ರಕ್ಕೆ ಯಾವ್ದು PDF ಇದ್ರೆ ಕಳ್ಸ್ಕೊಡಿ ಆಚಾರ್ಯ, ನಾವು ಜೆರಾಕ್ಸ್ ಇಟ್ಕೊಳ್ಬೋದಲ್ವಾ? ಯಾವ PDF?